ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಮಹಾ ಲೋಭಿ ಅವನು. ಅವನ ಬಳಿ ಅಷ್ಟೊಂದು ಹಣ ಇದ್ದರೂ ಕೂಡ ಮತ್ತಷ್ಟು ಗಳಿಸ್ಬೇಕು ಅನ್ನೋ ಆಸೆ ಕಡಿಮೆ ಆಗಲೇ ಇಲ್ಲ. ಇದು ಪ್ರಪಂಚ ನಿಯಮ. ಎಲ್ಲಿ ಲೋಭಿಗಳಿರ್ತಾರೋ ಅಲ್ಲಿ ಮೋಸಗಾರರು ಬರ್ತಾರೆ. ಅವರಲ್ಲೊಬ್ಬ ಯುವಕ ಇದ್ದ. ಭಾಳ ಬುದ್ಧಿ ಚುರುಕಾತಂದು. ಅವನಿಗೂ ಕೂಡ ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಸೆ. ಬೇರೆ ಬೇರೆ ದಾರಿಗಳನ್ನು ನೋಡ್ತಾ ಇದ್ದ. ಅವನಿಗೆ ರಾಜನ ಲೋಭದ ವಿಷಯ ಗೊತ್ತಾಯಿತು. ಅವನೊಂದು ಯೋಚನೆ ಮಾಡಿದ. ಆಗ ಚಾಲ್ತಿಯಲ್ಲಿದ್ದು ಅಲ್ಲ 100 ಬಂಗಾರದ ನಾಣ್ಯ ತಂದ. ಎಂದಲೋ ಸಾಲ ಮಾಡಿ ನಾಣ್ಯ ಕೊಂಡ್ಕೊಂಬಂದ. ಕತ್ತರಿಸಿ ಚೂರು ಚೂರು ಮಾಡಿ ಬೇರೆ ಲೋಹಗಳ ಜೊತೆ ಕರಗಿಸಿ ಮಿಶ್ರ ಲೋಹ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿಟ್ಕೊಂಡ. ಒಂದು ಕಿರಾಣಿ ಅಂಗಡಿ, ಸಣ್ಣ ಅಂಗಡಿ ಇತ್ತಲ್ಲ ಕಿರಾಣಿ ಅಂಗಡಿ, ಅಲ್ಲಿ ಯಜಮಾನನ ಕಡೆ ಹೋದ. ನೋಡಿ, ಇವನು ಭದ್ರವಾಗಿ ಇಟ್ಕೋಬೇಕು. ಇವು ರಸವಿದ್ಯೆಯೊಳಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತವೆ. ಈ ವಸ್ತುವಿನ ಹೆಸರೇನು ಗೊತ್ತಾ? ಟ್ಯಾಬ್ಡಿಟ್ ಅಂತ ಹೆಸರು. ರಸವಿದ್ಯೆ ಅಂದರೆ ಯಾವುದೇ ಲೋಹವನ್ನು ಬಂಗಾರವನ್ನಾಗಿ ಮಾಡುವಂಥ ವಿದ್ಯೆ ನಾನು ಪರಿಣಿತನಾದವನು ಅಂತ ಹೇಳ್ಕೊಂಡ. ಆ ಮಾಲೀಕನ ಹೇಳ್ದ, ನೋಡು, ಯಾರಿಗೆ ಚೀಟಿ ಕೊಟ್ಟು ಕಳಿಸ್ತೇನೋ ಅವ್ರಿಗೆ ಮಾತ್ರ ಕೊಡ್ತಕ್ಕದ್ದು, ಉಳಿದವ್ರು ಯಾರಿಗೂ ಕೊಡ್ಕೊಡೋದು ಇದನ್ನು ಅಂತ ಹೇಳ್ದ. ಆಯಿತು ಅಂದ. ತಾನೊಂದು ಸುಂದರವಾದ ಮನೆಯನ್ನು ಬಾಡಿಗೆ ತೊಗೊಂಡ. ಸೊಗಸಾದ ಬಟ್ಟೆ ಹಾಕ್ಕೊಂಡು ಶ್ರೀಮಂತರಂಗ ವೇಷ ಹಾಕ್ಕೊಂಡು ಊರು ತುಂಬ ಸುದ್ದಿ ಹಬ್ಬಿಸ್ಬಿಟ್ಟ. ಏನು ಹಬ್ಬಿಸ್ದ? ತಾನು ರಸವಾದಿ, ಅಂದರೆ ಯಾವ ಲೋಹವನ್ನು ಕೂಡ ಬಂಗಾರ ಮಾಡುವಂಥ ಶಕ್ತಿ ಪಡ್ಕೊಂಡವನು ಅಂತ ಸುದ್ದಿ ಹಬ್ಬಿಸ್ಬಿಟ್ಟ. ಸುದ್ದಿ ರಾಜನ ಕಿವಿಗೆ ಬಿತ್ತು. ಮೊದಲೇ ಆಶ್ಬುರ್ಕ ಲೋಭಿ ಅವನು. ಹೀಗೆ ಲೋಹವನ್ನು ಬಂಗಾರ ಮಾಡುವಂಥ ರಸವಿದ್ಯೆ ಬಗ್ಗೆ ಕೇಳಿದ್ದ. ತನ್ನ ರಾಜ್ಯದಲ್ಲಿ ರಸವಾದಿ ಇದ್ದಾನೆ ಅಂತಂತ ಬಿಡ್ತಾನೆ ಅವನು ಕರೆಸಿದ. ಆ ಯುವಕನ ಕೇಳಿದ, ಏನು ರಸವಿದ್ಯೆ ಗೊತ್ತಂತಲ್ಲ ನಿಮಗೆ ಅಂತ. ಈ ಹುಡುಗ ಅತ್ಯಂತ ವಿನಯವನ್ನು ನಟಿಸ್ತಾ ಹೇಳ್ದ, ಅದೇನು ಮಹಾವಿದ್ಯೆ ಮಹಾರಾಜರೇ, ನಾನು ಮಾಡೋದಕ್ಕಿಂತ ನಿಮ್ಮಿಂದಲೇ ಮಾಡಿಸ್ತೇನೆ ಬನ್ನಿ, ನಂಬಿಕೆ ಹುಟ್ಟಿಸ್ತ. ಆದರೆ ಅದರ ತಯಾರಿಕೆಗೆ ಒಂದು ವಿಶೇಷವಾದ ವಸ್ತು ಇದೆ, ಟ್ಯಾಬ್ಡಿಟ್ ಅಂತಿದೆ, ಅದು ಬೇಕು. ನಿಮ್ಮ ರಾಜ್ಯದಲ್ಲಿ ಒಂದೇ ಒಂದು ಅಂಗಡಿಯಲ್ಲಿ ದೊರೆಯುತ್ತದೆ, ಅವನು ತರಿಸಿ ಮಾಡ್ತೀನಿ ಅಂತ. ರಾಜ್ಯ ಏನು ಮಾಡಿದ ಗೊತ್ತಾ? ತನ್ನ ಕಡೆ ಇದ್ದಂಥ 2 ತಾಮ್ರ ನಾಣ್ಯ ತೊಗೊಂಡ, 2 ಟ್ಯಾಬ್ಲೆಟ್ ತರಿಸಿದ ಅಂಗಡಿಯಿಂದ. ಅವನು 2 ಕೂಡಿ ಕರಗಿಸಿ ಬೆರೆಸಿದಾಗ 4 ಬಂಗಾರದ ನಾಣ್ಯ ಅದು. ರಾಜನಿಗೆ ಭಾರಿ ಸಂತೋಷ. ಯುವಕ ಹೇಳಿದ, ಸ್ವಾಮಿ, ನಿಮಗೆ ಹೇಳೋ ವಿಧಾನ ಹೇಳಿಕೊಟ್ಟಿದ್ದೇನೆ, ನಿಮಗೆ ನನ್ನ ಅವಶ್ಯಕತೆ ಇಲ್ಲ. ಆದರೆ ಎಲ್ಲ ವಸ್ತು ಸಿಕ್ಕರೆ ಮಾತ್ರ ಬಂಗಾರ ಮಾಡಬಹುದು. ಯಾವುದೇ ಒಂದು ವಸ್ತು ಇಲ್ಲದೆ ಹೋದರೂ ಕೂಡ ಬಂಗಾರ ಆಗೋದಿಲ್ಲ. ಅದರಲ್ಲಿ ಬಹಳ ಮುಖ್ಯವಾದದ್ದು ಆ ಟ್ಯಾಬ್ಲೆಟ್ ಬೇಕು ಅಂಥೇಳಿ ತನ್ನ ಮನೆಗೆ ಹೋದ. ರಾಜ ತಾನೊಬ್ಬನೇ ಈ ಸಲ 4 ತಾಮ್ರದ ನಾಣ್ಯ ತಗೊಂಡ, 4 ಟ್ಯಾಬ್ಲೆಟ್ ತರಿಸಿದ, ಕರಗಿಸಿ ನೋಡಿದ. ಆಶ್ಚರ್ಯ, 8 ಬಂಗಾರದ ನಾಣ್ಯ ಆಯಿತು. ಅವನಿಗೆ ಗೊತ್ತಾಯ್ತು, ನನಗೂ ರಸವಿದ್ಯೆ ಸಿದ್ಧಿಸಿಟ್ಟಿದೆ, ಈಗ ಬೇಕಾದಾಗ ಮಾಡ್ಬೋದು. ಈ ಸಲ ಅಂದ್ಕೊಂಡ, 1000 ನಾಣ್ಯ ಕರಗಿಸ್ಬಿಡೋಣ. ಅವಾಗ 2000 ನಾಣ್ಯ ಆಗ್ತದೆ, ಬಂಗಾರ ನಾಣ್ಯ ಆಗ್ತದೆ, ಡಬಲ್ ಆಗ್ತಾವಲ್ಲ. ಆದರೆ ಏನು ಮಾಡೋದು? 1000 ಟ್ಯಾಬ್ಲೆಟ್ ಇರಲಿಲ್ಲ, ಎಲ್ಲೂ ಸಿಗೋ ಸೂಚನೆ ಇಲ್ಲ. ಅದೊಂದೇ ಅಂಗಡಿಗೆ ಹೋದ, ಇಲ್ಲ ಮುಗಿದೋಗಿದೆ ಅಂತ ಹೇಳ್ದ ಅವನು. ಹತಾಶನಾದ ರಾಜ ಮತ್ತೆ ಯುವಕನ ಕರೆಸ್ತ. ಏನಪ್ಪ, ಟ್ಯಾಬ್ಲೆಟ್ ಸಿಗ್ತಾ ಇಲ್ಲ ಅಂತ ಏನು ಮಾಡೋದು ಅಂತ. ಏನು ಸ್ವಾಮಿ, ನಿಮ್ಮ ದೇಶದಲ್ಲಿ ಯಾವಾಗಲೂ ಟ್ಯಾಬ್ಲೆಟ್ ಇರೋದೇ ಇಲ್ಲ, ನನ್ನ ದೇಶಕ್ಕೆ ಹೋಗಿ ತರಬೇಕಾಗತ್ತೆ ಅದನ್ನು. ಆದರೆ ಅದು ತರಬೇಕಾದ್ರೆ ತುಂಬ ಬೆಲೆ ಆಗುತ್ತೆ. 10,000 ಬಂಗಾರದ ನಾಣ್ಯದಷ್ಟು ಖರ್ಚಾಗುತ್ತೆ. 10,000 ನಾಣ್ಯದ ಬಂಗಾರದಷ್ಟು ಟ್ಯಾಬ್ಲೆಟ್ ತಂದು ಇನ್ನೊಂದು ವಿಶೇಷ ಗೊತ್ತಾ? ನಿಮ್ಮ ಅರಮನೆ ಹಿಂಭಾಗದಲ್ಲಿ ಹೂತು ಬಿಟ್ಟರೆ ಅದು ಬೆಳೀತಾ ಹೋಗುತ್ತೆ. ನೀವು ಮಣ್ಣಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಬೆಳೀತಾ 10,000 ಇದ್ದದ್ದು 20,000, 40,000 ಆಗ್ತಾ ಹೋಗುತ್ತೆ. ಹೀಗಾಗಿ ನಿಮ್ಮ ಮುಂದೆ ಕೋಟ್ಯಾಂತರ ಬಂಗಾರದ ನಾಣ್ಯಗಳನ್ನು ಮಾಡ್ಬೋದಲ್ಲ ಅಂದ. ರಾಜನ ಆಸೆ ಈಗಾಗಲೇ ಬೆಲೆಗೆ ಬಿದ್ದಿತ್ತಲ್ಲ. ಅದು ಅಲ್ಲದೆ ಯುವಕನಿಗೇನು ದುಡ್ಡು ಕೊಡೋಂಗಿಲ್ಲ. ಕೊಟ್ಟರೆ 10,000 ನಾಣ್ಯ ಕೊಡೋದಷ್ಟೇ. 10,000 ಬಂಗಾರ ನಾಣ್ಯ ಕೊಟ್ಟರೆ ಕೋಟ್ಯಾಂತರ ಬಂಗಾರ ನಾಣ್ಯ ಸಿಗೋದಾದರೆ ಕೊಡೋದಕ್ಕೆ ಏನು ತೊಂದರೆ ಅಂದ್ಕೊಂಡು ಆ ರಾಜ 10,000 ಬಂಗಾರದ ನಾಣ್ಯಗಳನ್ನು ಯುವಕನಿಗೆ ಕೊಟ್ಟ. ತನ್ನ ರಾಜ್ಯಕ್ಕೆ ಹೋದಂಥ ಯುವಕ ಮರಳಿ ಬರಲೇ ಇಲ್ಲ. ರಾಜ ಮೂರ್ಖನಾದ. ಇದು ಆಫ್ರಿಕನ್ ದೇಶದ ಹಳೆ ಕಥೆ. ಆದರೆ ಸ್ನೇಹಿತರೆ, ಈ ಹಳೆ ಕಥೆಯ ಪುನರಾವರ್ತಿ ಇವತ್ತಿಗೂ ಆಗ್ತಾ ಇಲ್ವೇ? ದಿನ ಪೇಪರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಎಷ್ಟೊಂದು ಜನ ದಿಢೀರ್ನೆ ಶ್ರೀಮಂತರಾಗಬೇಕು ಅನ್ನೋ ಆಸೆಯಿಂದ ಇರೋದನ್ನು ಕಳ್ಕೊಂಡು ಕಾಣಿಸ್ತಾ ಇಲ್ವಾ? ಪೇಪರಲ್ಲಿ ನೋಡಬೇಕು, ಹಣ ದ್ವಿಗುಣ ಆಗ್ತದೆ ಅಂತ ಹೇಳಿ
ಅಥವಾ ಕೈಯಲ್ಲಿದ್ದಂಥ ತಾಮ್ರದ ವಸ್ತು ಬಂಗಾರ ಆಗ್ತದೆ ಅಂತ ಹೋಗಿ ಜನ ಆಸೆಯಿಂದ ಇರೋದನ್ನು ಕಳ್ಕೊತಾ ಇದ್ದಾರಲ್ಲ. ಒಂದು ಮಾತು ನೆನಪಿಡ್ಬೇಕು ಸ್ನೇಹಿತರೆ, ನಾವು ಎಲ್ಲಿವರೆಗೂ ಆಸೆಬುರುಕತನ ಇದೆಯೋ ಅಲ್ಲಿವರೆಗೂ ಆಸೆ ತೋರಿಸೋರು ಇದ್ದೇ ಇರ್ತಾರೆ. ಒಂದು ನಾವು ತಿಳ್ಕೋಬೇಕು, ನಮ್ಮ ನ್ಯಾಯವಾಗಿ ದಕ್ಕೋದನ್ನು ಪಡ್ಕೊಂಡ್ರೆ ಸಾಕು. ಮಿತಿಮೀರಿದ ಆಸೆಯನ್ನು ಹಿಂಬಾಲಿಸಿ ಬಂದರೆ ಅನಾಹುತ ಕಟ್ಟಿಟ್ಟದು. ಆದ್ದರಿಂದ ನಮ್ಮ ಮಿತಿಯಲ್ಲಿ ಇರಬೇಕು. ಸಾಧನೆ ಮಾಡೋಣ, ಹೆಚ್ಚು ಗಳಿಸೋಕೆ ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಹೆಚ್ಚನ್ನು ಪಡ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಿ. ಆದರೆ ಅತಿ ಆಸೆ ನಮ್ಮನ್ನು ಗತಿಗೇಡು ಮಾಡ್ತದೆ ಅನ್ನೋದನ್ನು ಎಂದೂ ನಾವು ಮರೀದೇ ಇರೋದು ನಮ್ಮ ಆರೋಗ್ಯ ಕ್ಷೇಮ.